ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆ ಹೊರತರಲು ಬೇಸಿಗೆ ಶಿಬಿರ ಪೂರಕ. ಶಿಕ್ಷಕ ಮಹದೇವಸ್ವಾಮಿ. ಚಾಮರಾಜನಗರ. ಮಕ್ಕಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಗುರುತಿಸಿ ಹೊರತರಲು ಬೇಸಿಗೆ ಶಿಬಿರಗಳು ಪೂರಕವಾಗಿವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಹದೇವಸ್ವಾಮಿ ಹೇಳಿದರು. ನಗರದ ನ್ಯಾಯಾಲಯದ ರಸ್ತೆಯಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಕಚೇರಿಯಲ್ಲಿ ಪವನ್ ಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಇವರ ಸಂಯುಕ್ತಾಶ್ರಯದಲ್ಲಿ LKGಯಿಂದ 8ನೇ ತರಗತಿ ಮಕ್ಕಳಿಗಾಗಿ 7 ದಿನಗಳ ಕಾಲ ಹಮ್ಮಿಕೊಂಡಿರುವ ಚಿತ್ರಕಲಾ ಬೇಸಿಗೆ ಶಿಬಿರಕ್ಕೆ ಅವರು ಚಾಲನೆ ನೀಡಿ ಮಾತನಾಡಿದರು. ಪಠ್ಯದಷ್ಟೇ ಪಠ್ಯೇತರ ಚಟುವಟಿಕೆಗಳಿಗೆ ಮಕ್ಕಳ ಕಲಿಕೆಗೆ ಸರ್ಕಾರ ಬಹಳಷ್ಟು ಒತ್ತು ನೀಡಿದೆ. ಪುಸ್ತಕ ಓದುವುದಷ್ಟೇ ಓದುವಲ್ಲ, ಪುಸ್ತಕ ಓದುವ ಜೊತೆಯಲ್ಲಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಹೊರತರುವುದು ನಿಜವಾದ ಕಲಿಕೆಯಾಗಿದೆ. ಆ ನಿಟ್ಟಿನಲ್ಲಿ ಇಂತಹ ಬೇಸಿಗೆ ಶಿಬಿರಗಳು ಉಪಯುಕ್ತವಾಗಿವೆ ಎಂದರು. ಅಂತಾರಾಷ್ಟ್ರೀಯ ಜಾನಪದ ಗಾಯಕ CM ನರಸಿಂಹಮೂರ್ತಿ ಮಾತನಾಡಿ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಸಿಗೆ ಶಿಬಿರ ಸಹಕಾರಿಯಾಗಿದ್ದು, ಮಕ್ಕಳಲ್ಲಿ ಆತ್ಮವಿಶ್ವಾಸ, ಕೌಶಲ್ಯಾಭಿವೃದ್ಧಿ, ಆಕರ್ಷಕ ಚಿತ್ರ ಬರೆಸುವಿಕೆ ಹಾಗೂ ಮಕ್ಕಳಲ್ಲಿರುವ ಸುಪ್ತ ಪ್ರತಿಭೆ ಹೆಚ್ಚು ಮಾಡಲು ಇಂತಹ ಶಿಬಿರ ನೆರವಾಗಲಿದ್ದು, ಮಕ್ಕಳಿಗೆ ಆಸಕ್ತಿ ಇರುವ ಕ್ಷೇತ್ರದಲ್ಲಿ ಪೋಷಕರು ಅವಕಾಶ ಮಾಡಿಕೊಟ್ಟರೆ ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ CK ರಾಮಸ್ವಾಮಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭರತ್ ಭೂಷಣ್, ಜಿಲ್ಲಾ ಖಜಾಂಚಿ ಶಿವಕುಮಾರಯ್ಯ, ಹಿರಿಯ ಉಪಾಧ್ಯಕ್ಷ MD ಮಹದೇವಯ್ಯ, ನಿರ್ದೇಶಕ ಶಾಂತರಾಜು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ CK ರಾಮಸ್ವಾಮಿ, ಶಿಬಿರದ ಆಯೋಜಕ CN ಸಂಪತ್ಕುಮಾರ್, ಪವನ್ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ವೀಣಾ ಸಂಪತ್ಕುಮಾರ್, ಕಲಾವಿದರಾದ N ಅನಿಲ್ಕುಮಾರ್, ರವಿತೇಜ್, ಗೌಸ್, ರಾಜೇಶ್, ಸಮಾಜ ಕಲ್ಯಾಣ ಇಲಾಖೆಯ CA ರಾಜು, ಶಿಕ್ಷಕರಾದ ಇಂದಿರಾ, ಕಾವೇರಿ, ಚೈತ್ರ, ಜಯಶಂಕರ್, ಪೋಷಕರು, ವಿದ್ಯಾರ್ಥಿಗಳು ಇತರರು ಭಾಗವಹಿಸಿದ್ದರು. ವರದಿ ನಂಜುಂಡನಾಯಕ, ಚಾಮರಾಜನಗರ. ನಾಟಕ ಕಲಿಸೋದಾಗ್ಬೋದು, ಸಂಗೀತವನ್ನು ಕಲಿಸೋದಾಗ್ಬೋದು, ಚಿತ್ರಕಲೆಯನ್ನು ಬೆಳೆಸೋದಾಗ್ಬೋದು, ಯೋಗ ಆಗ್ಬೋದು, ಹಾಗೆಯೇ ಇನ್ನಿತರ ಚಟುವಟಿಕೆಗಳನ್ನ ಹೇಳ್ಕೊಡೋದ್ರ ಮೂಲಕ ಇವತ್ತು ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಹೆಚ್ಚು ಮಾಡತಕ್ಕಂಥ ಪ್ರತಿಯೊಬ್ಬ ಪೋಷಕರ ಕರ್ತವ್ಯ. ಇವತ್ತು ಬಿಡುವಿನ ವೇಳೆಯನ್ನ ಸದುಪಯೋಗ ಪಡಿಸಬೇಕು ಅಂತ ಹೇಳಿದ್ರೆ ಇಂತಹ ಶಿಬಿರಗಳಿಗೆ ಮಕ್ಕಳನ್ನು ಕಲಿಸ್ಕೊಡ್ಬೇಕು. ಪೋಷಕರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಮಕ್ಕಳಲ್ಲಿ ಇವತ್ತು ಅವರ ಕಲಿಕೆಯ ಒಂದು ವಿಚಾರದಲ್ಲಿ ಮಾತನಾಡಿದ್ರೆ ಮಕ್ಕಳ ಕಲಿಕೆಯ ಒಂದು ಗ್ರಹಿಕೆಯನ್ನು ನಾವು ಪೋಷಕರು ನಾವು ಗಮನಿಸಬೇಕು. ಮಕ್ಕಳಲ್ಲಿ ಚಿತ್ರಕಲೆ ಬರೆಯೋದ್ರೆ ಚಿತ್ರಕಲೆಗೆ ಪ್ರೋತ್ಸಾಹ ಮಾಡಬೇಕು. ಅವರು ಓದುವುದರಲ್ಲಿ ಹೆಚ್ಚಾಗಿದ್ರೆ ಓದುವುದನ್ನು ಕಲಿಸ್ಕೊಡ್ಬೇಕು. ಅಥವಾ ಕ್ರೀಡಾ ಚಟುವಟಿಕೆ ಏನಿದ್ರೆ ಕ್ರೀಡಾ ಚಟುವಟಿಕೆ ಪೂರ್ವವಾದಂತಹ ವಾತಾವರಣವನ್ನ ಮಕ್ಕಳಿಗೆ ಕಲಿಸಿಕೊಡಬೇಕು. ನಾನು ಹೊರಗಡೆ ದೇಶದಲ್ಲಿ ನಾನು ಅಮೆರಿಕದ ನ್ಯೂಜೆರ್ಸಿ ಸಿಟಿಯಲ್ಲಿ ನಾನು ಹೈಟ್ಸ್ಟೋನ್ ಹೈಸ್ಕೂಲ್ ಅಂತೇಳಿ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದೆ. ಆ ಶಾಲೆಯಲ್ಲಿ ಮಕ್ಕಳಿಗೆ ಒಬ್ರು ಕ್ರಿಕೆಟ್ ಆಡ್ತಾರೆ ಅಂದ್ರೆ ಕ್ರಿಕೆಟ್ಗೆ ಪೂರಕವಾದಂತಹ ವಾತಾವರಣವನ್ನ ಮಕ್ಕಳಿಗೆ ಹೇಳ್ತಾರೆ. ಈಜಲ್ಲಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅವರು ಆಸಕ್ತಿ ಇದ್ರೆ, ಸ್ವಿಮ್ ಅಲ್ಲಿ ಅವರಿಗೆ ಆಸಕ್ತಿಯನ್ನು ಇದ್ರೆ ಅವರಿಗೆ ಪೂರಕವಾದಂತಹ ಶಿಕ್ಷಣವನ್ನು ನೀಡ್ತಾರೆ. ವೈಲಿನ್, ಹುಡುಗ ವೈಲಿನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಇದ್ದ. ಸೊ ವೈಲಿನ್ ಕಲಿಯೋದಕ್ಕೆ ಮಕ್ಕಳಿಗೆ ಒಬ್ಬ ಟೀಚರ್ ನೇಮಕ ಮಾಡಿ ಅದರಲ್ಲಿ ಅವರು ಎಕ್ಸ್ಪರ್ಟ್ ಆಗಲಿಕ್ಕೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ. ಅಂದ್ರೆ ನಾನು ಏನ್ ಹೇಳಿಕೊಟ್ಟೆ ಅಂದ್ರೆ ಮಕ್ಕಳಿಗೆ ಯಾವುದಕ್ಕೆ ಆಸಕ್ತಿ ಇದೆ ಅದಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಮಕ್ಕಳ ಪ್ರತಿಭಾ ಪ್ರದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಬೇಕು ಮತ್ತು ಸಮಾಜದ ಎತ್ತರವಾಗಿ ಬೆಳೆಯಲಿಕ್ಕೆ ಇಂತಹ ಶಿಬಿರಗಳು ಪೂರಕವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಪವನ್ ಸೇವಾ ಟ್ರಸ್ಟ್ ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೆ ಚಿತ್ರಕಲಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಶಿಬಿರದ ಸದುಪಯೋಗವನ್ನು ಪಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಿ ಅಂತ ಹಾರೈಸಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಗಳು CM ನರಸಿಂಹಮೂರ್ತಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂಥ ಪವನ್ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸಂಪತ್ ಅವರೇ ಹಾಗೂ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿಗಳಾದಂಥ ಭರತ್ ಭೂಷಣ್ ಅವರೇ, ಖಜಾಂಚಿಗಳಾದಂಥ ಶಿವಕುಮಾರಯ್ಯ ಅವರೇ,
ಹಿರಿಯ ಉಪಾಧ್ಯಕ್ಷರಾದಂಥ ಎಂ ಡಿ ಮಲ್ಲೇಶ್ ಸರ್ ಅವರೇ, ಹಾಗೂ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದಂಥ ಸಿ ಕೆ ರಾಮಚಂದ್ರ ಸರ್ ಅವರೇ, ಹಾಗೂ ನೌಕರ ಸಂಘದ ಪದಾಧಿಕಾರಿಗಳಾದಂಥ ಶಾಂತರಾಜ್ ಸರ್ ಅವರೇ, ಹಾಗೂ ಹೆಸರಾಂತ ಕಲಾವಿದರಾದಂಥ ರವಿರಪ್ಪ ಸರ್ ಅವರೇ, ಮೊಹಮ್ಮದ್ ಫಿರೋಜ್ ಅವರೇ, ಹಾಗೂ ಅನಿಲ್ ಸರ್ ಅವರೇ, ಹಾಗೂ ಶಿಬಿರಾರ್ಥಿ ಹಾಗೂ ಎಲ್ಲ ಪ್ರೀತಿಯ ಮಕ್ಕಳೇ, ಇವತ್ತು ನಿಮಗೆ ನಮ್ಮ ಒಂದು ಉದ್ಘಾಟಕರು ಮತ್ತೆ ಬಂದಿರ್ತಕ್ಕಂಥ ಒಂದು ಮಾತು ಜಾಸ್ತಿ ಇರ್ತದೆ. ಬಟ್ ನಾಳೆಯಿಂದ ನಿಮ್ಗೆ ಕರೆಕ್ಟಾಗಿ ಏನು ಚಟುವಟಿಕೆ ನೀವು ಏನಕ್ಕಾಗಿ ಇಲ್ಲಿ ಆಗಮಿಸ್ತಾ ಇದ್ದೀರಿ ಅದು ಬಹಳ ಉತ್ತಮವಾಗಿ ಮೂಡಿ ಬರ್ತದೆ ಅಂತಕ್ಕಂಥ ಒಂದು ಆಶಾಭಾವನೆ ನಮಗಾಗುತ್ತೆ, ನಮಗಾದ್ರೂ ಕೂಡ ಇದೆ. ಸಂಪತ್ ಅವರು ತುಂಬಾ ವರ್ಷಗಳಿಂದ ಪವನ್ ಸೇವಾ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿಕೊಂಡು ಬರೀ ಯಾವುದೇ ಹೆಸರಿಗೋಸ್ಕರ ಒಂದು ಸೇವಾ ಸಂಸ್ಥೆಯನ್ನು ಅವರು ಇಟ್ಕೊಂಡಿಲ್ಲ, ಅದರಲ್ಲಿ ಬಹಳ ಸಮಾಜಮುಖಿಯಾದಂಥ ಸೃಜನಾತ್ಮಕವಾಗಿ ಮೂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ನಡೆಸ್ತಾ ಬಂದಿದ್ದಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೂಡ ಅವರು ಚಾಮರಾಜನಗರದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳಿಗೆ ನಾವು ಅವ್ರಿಗೆ ಸಹಕಾರಿಯಾಗಿದ್ದೀವಿ, ಮತ್ತೆ ಅವರ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗಿಯಾಗಿ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಸಾಕ್ಷಿಯಾಗಿದೆ. ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅದ್ಭುತವಾದಂತಹ ಒಂದು ದೊಡ್ಡ ಕಲಾವಿದರ ಬಳಗದಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿದರು. ಅದಕ್ಕೆ ರಾಜ್ಯಾದ್ಯಂತ ಅನೇಕ ಕಲಾವಿದರು ಕೂಡ ಅವತ್ತು ಆಗಮಿಸಿದರು. ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಸುಮಾರು 100-200 ಮಕ್ಕಳನ್ನ ಒಟ್ಟಿಗೆ ಸೇರಿಸಿ ಪರಿಸರ ದಿನಾಚರಣೆ ಪ್ರಯುಕ್ತ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ನಮ್ಮ DDP BO ಸಮ್ಮುಖದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೂಡ ಅರೇಂಜ್ ಮಾಡಿದ್ರು. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಅವರು ನಡೆಸ್ತಾ ಬರ್ತಾ ಇದ್ದಾರೆ. ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಶಕ್ತಿ ಅವರಿಗೆ ಲಭಿಸಲಿ. ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಮ ಸರ್ಕಾರಿ ನೌಕರ ಸಂಘ, ಶಿಕ್ಷಕರ ಸಂಘ ಯಾವಾಗಲೂ ಜೊತೆಗಿರ್ತದೆ ಅಂತ ಹೇಳ್ತಾ, ಮತ್ತೆ ಅವರ ಎಲ್ಲ ಕಾರ್ಯಕ್ರಮಗಳು ಕೂಡ ಬೆಂಬಲವಾಗಿ ಇರ್ತವೆ. ಈಗಾಗಲೇ CM ನರಸಿಂಹಮೂರ್ತಿ ಅವರು ಹೇಳಿದಂಗೆ ಚಾಮರಾಜನಗರದಲ್ಲಿ ನರಸಿಂಹಮೂರ್ತಿ ಅವರು ಸಾಂಸ್ಕೃತಿಕವಾಗ್ಬೋದು, ಮತ್ತೆ ಸಂಪತ್ತು ಆಗ್ಬೋದು, ಮತ್ತೆ ಇನ್ನು ಅನೇಕ ಸಂಸ್ಥೆಗಳು ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಅವೆಲ್ಲ ಕಾರ್ಯಕ್ರಮಗಳು ಕೂಡ ನಾವು ಸಹಕಾರವನ್ನು ನೀಡ್ತಾ ಬಂದಿದ್ದೇವೆ. ಮಕ್ಕಳು ಜಾಸ್ತಿ ಇಂಟ್ರೆಸ್ಟ್ ಸರ್ಕಾರನೂ ಅಷ್ಟೇ ಪಠ್ಯಕ್ಕೆ ಎಷ್ಟು ಇಂಟ್ರೆಸ್ಟ್ ಕೊಡ್ತಾ ಇದೆ, ಪಠ್ಯೇತರ ಚಟುವಟಿಕೆಗೂ ಕೂಡ ಮಕ್ಕಳ ಕಲಿಕೆಗೆ ಬಹಳ ಒಂದು ಇಂಟ್ರೆಸ್ಟ್ ಸರ್ಕಾರ ಕೊಟ್ಟಿದೆ. ಅದರಂತೆ ಈಗ ಬರೀ ಪುಸ್ತಕದ ಓದಷ್ಟೇ ಓದಲ್ಲ, ಅದರ ಜೊತೆಗೆ ನಾವು ಮಕ್ಕಳಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನ ಹೊರತಕ್ಕಂಥದ್ದೇ ನಿಜವಾದಂತಹ ಒಂದು ಕಲಿಕೆ. ಆ ನಿಟ್ಟಿನಲ್ಲಿ ಈ ಒಂದು ಶಿಬಿರ ಉಪಯುಕ್ತವಾಗಲಿದೆ ಅಂತ ಹೇಳ್ತಾ, ಎಲ್ಲ ಮಕ್ಕಳು ಶುಭವಾಗಲಿ ಅಂತ ಹೇಳ್ತಾ ಹಾಗೆ ಮಕ್ಕಳಲ್ಲಿರ್ತಕ್ಕಂತಹ ಏನು ಸಹಪಾಠಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಅನೇಕ ಕಾರ್ಯಕ್ರಮಗಳನ್ನು ಆಗ್ತಾ ಇದೆ. ಅದರಲ್ಲಿ ಮುಂದಿನ ಒಂದು ಶೈಕ್ಷಣಿಕ ವರ್ಷದಿಂದ ಒಂದು ಮೌಲ್ಯ ಶಿಕ್ಷಣ ಅಂತ ಹೇಳಿ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಮಕ್ಕಳಲ್ಲಿ ಸಹಜವಾಗಿ ನೋಡಿದರೆ ಸಮಾಜದಲ್ಲಿ ಎಷ್ಟೇ ವಿದ್ಯಾರ್ಥಿಗಳು ಕೂಡ ಮೌಲ್ಯಗಳ ಕುಸಿತ ಆಗ್ತಾ ಇದೆ. ಆದ್ದರಿಂದ ಹೆಚ್ಚು ಮೌಲ್ಯ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಆ ಒಂದು ಯೋಜನೆಯನ್ನು ಹಾಕಿದೆ. ಹಾಗೆ ಸೇವಾ ಸಂಸ್ಥೆಗಳು ಸಾಕಷ್ಟು ಕೆಲಸವನ್ನು ಮಾಡ್ಕೊಳ್ಬೇಕು. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಶಿಕ್ಷಕರಿಗೆ ಬೇರೆ ಬೇರೆ ಎಲ್ಲ ನಾಗರಿಕರಿಗೆ ಅನೇಕ ಒಂದು ಇಂತಹ ಅನೇಕ ಶಿಬಿರಗಳನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ. ಜೊತೆಗೆ ಸಂಪತ್ತು ಸರ್ ಅವರು ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದರೆ ಅದನ್ನ ಮಾಜಿ ಸದಸ್ಯರು ಕೂಡ ತಿಳಿಸ್ತಾರೆ. ಈ ಒಂದು ಬೇಸಿಗೆಯ ಸಂದರ್ಭದಲ್ಲಿ ಮಕ್ಕಳು ಕೂಡ ಸಾಕಷ್ಟು ಮನೆಯಲ್ಲೇ ಇದ್ರೆ ಅವರು ಸೋಮಾರಿತನದಿಂದ ಬೇರೆ ಬೇರೆ ಒಂದು ಇದರಲ್ಲಿ ಕೂಡಿರ್ತಾರೆ. ಹಾಗಾಗಿ ಇಂತಹ ಶಿಬಿರಗಳಲ್ಲಿ ಅವರು ಭಾಗವಹಿಸಿದ್ರೆ ಹೆಚ್ಚು ಅವರಲ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಕೌಶಲ್ಯಗಳು ಕೂಡ ಈಗ ಹೊರಬರ್ತಕ್ಕಂಥ ಒಂದು ವೇದಿಕೆಯಾಗಿದೆ. ಅದರಲ್ಲೂ ಕೂಡ ಹೆಚ್ಚಿನ ಒಂದು ದಿಗ್ಗಜರಲ್ಲಿ ಏನಂತಂದ್ರೆ ನಿಜವಾಗ್ಲೂ ಕೂಡ ಬಹಳ ಕಲೆಯಲ್ಲಿ ಬಹಳ ಪರಿಣಿತರಾಗಿರ್ತಕ್ಕಂಥ ಎಲ್ಲರೂ ಇದ್ದಾರೆ. ಇದೆಲ್ಲವೂ ಕೂಡ ಮಕ್ಕಳಿಗೆ ತುಂಬಾ ಉಪಯುಕ್ತ ಆಗ್ತದೆ ಅಂತ ಭಾವಿಸ್ತಾ, ಮಕ್ಕಳು ನಾಳೆಯಿಂದ ಏನು ಅವರು ಪರಿಣಿತ ಪಡೆದಿರ್ತಕ್ಕಂತಹ ಎಲ್ಲ ಕೌಶಲ್ಯಗಳನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೂಪರೇಷೆಯಾಗಿ ಅದನ್ನು ಬಳಸಿಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಯಶಸ್ವಿ. ಸಂಪತ್ ಸರ್ ಅವರು ತಮ್ಮ ಸೇವಾ ದೃಷ್ಟಿಯಿಂದ ಅನೇಕ ಜನಪರವಾದ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಅದರಲ್ಲಿ ಇದು ಒಂದು ಹೇಳಕ್ಕೆ ಮಕ್ಕಳಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಬೆಳವಣಿಗೆ ಆದಾಗ ಮಾತ್ರ, ಸರ್ವತೋಮುಖ ಬೆಳವಣಿಗೆ ಆದಾಗ ಮಾತ್ರ ನಾವು ಬೆಳೆಯಕ್ಕೆ ಸಾಧ್ಯ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ನಾಣ್ಣುಡಿ. ಈ ನಮ್ಮ ಮನೆಯವರಿಗೆ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಸಂದರ್ಭ ಈಗ ಈ ಕಾಲಘಟ್ಟದಲ್ಲಿ ಮಕ್ಕಳಿಗೆ ಬೇಕಾಗಿದೆ. ಅದನ್ನು ಕೂಡ ಈ ಮುಂದಿನ ದಿನಗಳಲ್ಲಿ ಮುಂದಿನ ಬೇಸಿಗೆ ಶಿಬಿರ ಅಥವಾ
ಬೇರೆ ದಿನಗಳಲ್ಲಿ ಈ ಮೌಲ್ಯ ಶಿಕ್ಷಣದ ಬಗ್ಗೆ, ಆರೋಗ್ಯ ಶಿಕ್ಷಣದ ಬಗ್ಗೆ ನೀವು ಈ ರೀತಿಯಾದಂಥ ಶಿಬಿರಗಳನ್ನು ಹಮ್ಮಿಕೊಂಡು ಮಕ್ಕಳು ಸರ್ವಾತ್ಮಕ ಬೆಳವಣಿಗೆಯನ್ನು ಬೆಳೆಯೋಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಶಿಬಿರ ನಾಳೆಯಿಂದ ಇನ್ನೂ ಯಶಸ್ವಿಯಾಗಿ ಚಾಲನೆಯಾಗಿ ಯಶಸ್ವಿಯಾಗಿ ಪೂರೈಸಿ ನಮ್ಮ ಸರ್ಕಾರ ಇರುತ್ತೆ ಅಂತ ಹೇಳ್ತಾ ನಮಗೆ ಮಾತನಾಡೋದಕ್ಕೋಸ್ಕರ ಎಲ್ಲರೂ ಮಾತು ಅದನ್ನು ಗುರುತಿಸಿ ಬಳಸಿರ್ತಕ್ಕಂಥ ಗುರುತರ ಜವಾಬ್ದಾರಿ ಮತ್ತು ಶಿಕ್ಷಕರು ಮತ್ತು ಪೋಷಕರ ಬಳಸಿರ್ತಕ್ಕಂಥದ್ದು ಅಂತ ಒಂದು ಗುರುತರವಾದ ಕಾರ್ಯವನ್ನು ಸಂಪತ್ಮೂಲ ಮಾಡ್ತಕ್ಕಂಥದ್ದು ಸಂತೋಷಕರ ವಿಷಯ ಅಂತ ಹೇಳಕ್ಕೆ ಬಯಸ್ತಾ ನಿಮ್ಗೆಲ್ಲರೂ ಶುಭವಾಗಿ ಮಕ್ಕಳೇ. ನೀವೆಲ್ಲರೂ ಕೂಡ ನಮ್ಮ ಅಂತರ್ಗತದಲ್ಲಿ ಭವಿಷ್ಯದ ದೊಡ್ಡ ಆಸ್ತಿಗಳು ನೀವೆಲ್ಲರೂ ಕೂಡ ಈ ರಾಷ್ಟ್ರದ ಆಸ್ತಿಗಳು ನೀವೆಲ್ಲರೂ ಕೂಡ ದೊಡ್ಡ ಆಸ್ತಿಗಳ ಪ್ರಭಾವ ಇರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ